ಅಲ್ಲ, ಹೋಗಿ ಪೊಲೀಸ್ನವ್ರನ್ನ ಕರ್ಕೊಂಬಂದವಳಕ್ಕ. ಅದಕ್ಕೆ ನಾನು ಒಂದು ಸ್ವಲ್ಪ ದಿನ ಏನು ಮಾತಾಡೋದು ಬೇಡ ಅಂತೇಳಿ ಸುಮ್ಮನಿದ್ದೀನಿ. ನಾನೇನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಆಲ್ರೆಡಿ ಅಲ್ಲೇ ಒಬ್ರಿಗೆ ಅಮೌಂಟನ್ನು ಕೊಟ್ಟಿದ್ದೀನಿ. ಎಲ್ಲ ನನ್ನ ಫುಲ್ ಬೌಂಡ್ರಿ ಎಲ್ಲ ಏನೈತೆ ಅದೇ ನನ್ನ ಹೆಸ್ರಿಗೆ ಆಗುತ್ತೆ, ಎಲ್ಲ ನನ್ನ ಹೆಸ್ರಿಗೆ. ಅದಕ್ಕೇ ಸುಮ್ಮನಿದ್ದೀನಕ್ಕ. ಅಲ್ಲ, ಅವಳೇ ಅಂತಾಳಾಗಿ ಅವಳೆ. ಅಲ್ಲ, ಅವನ್ನ ಮದುವೆ ಆಗಿ ಬೇರೆನ್ನ ಮದುವೆ ಆಗಿ ಇಲ್ಲಿ ಕರ್ಕೊಂಬಂದಿಕ್ಕೊಂಡು ಮಾನ ಮರ್ಯಾದೆ ಇಲ್ದಂಗೆ ಕರ್ಕೊಂಬಂದಿಕ್ಕೊಂಡವಳಲ್ಲ. ಮಾನ ಮರ್ಯಾದೆ ಇರೋಳಾಗಿದ್ರೆ ಕರ್ಕೊಂಬರಾಳೆ ಅವಳು. ನೋಡಿ ಎಂಥ ಕೆಲಸ ಮಾಡಿದಾಳೆ. ಬೇರೆಯವ್ರನ್ನೆಲ್ಲ ಮಕ್ಕಳು ಮರಿನೆಲ್ಲ ಹೇಳ್ಕೊಂಡು ಕುಟುಂಬ ಸಮೇತ ಹೇಳ್ಕೊಂಡು ಬಂದು ಸೇರ್ಕೊಂಡಿರೋಳು ಅವಳು. ನನಗೆ ಯಾವ ಮನೇಲಿರೋ ಅಕ್ಕಿರೋದು ನನಗೆ ಏನು ತಾಡ್ತಾ ಇದ್ದಾಳೆ. ನನಗೆ ಇಲ್ಲೋಡು ಮಾತಾಡೋದು ಬಿಡಿ. ಈಗ ಇವ್ರು ಬೇರೆ ಸುಮ್ಮನಿರಲಿಲ್ಲ. ಬಿಡು ವಿಜಿ ಅಂತ. ಬಿಡತ್ಲಾಗ ಹೋಗ್ಲಿ ಅಂತ ಇವ್ರೊಂದು ಸುಮ್ಮನಿರೋಕ್ಕಾಗಲ್ಲ. ಇಲ್ಲೋಡು ವಿಜಿ, ಪೊಲೀಸ್ ಬೇಡ, ನಾನು ನಾಳೆ ಹೋಗಿ ಅನುಭವಿಸ್ಬಿಟ್ಟಿದ್ದೀನಿ. ಬೇಡ, ಅಲ್ಲಿರೋಕ್ಕಾಗಲ್ಲ ಸ್ಟೇಷನ್ನಾಗೆ. ಸುಮ್ಮನೆ ಈಗ ಹೆಂಗೂ ಇವ್ರ ಮನೆ ಇತ್ತಲ್ಲ, ಇವ್ರ ಮನೆ ಇರೋದಕ್ಕಾಗಿನೇ ಇವ್ರೇನು ಬೇಡ ಅನ್ನಲ್ಲ ಅಂತ ಹೇಳಿ ಅದಕ್ಕೇ ನಾವಿಲ್ಲಿ ಸುಮ್ಮನೆ ಬರೋಣ ಅಂತ ಬಂದಿದ್ದು. ಸುಮ್ಮನೆ ಇಲ್ಲೇ ಚೆನ್ನಾಗಿರೋಣ, ಸುಮ್ಮನಿರು ಸ್ವಲ್ಪ ದಿನ. ಅದನ್ನ ಹೆಸರಿಗೆ ಆದಮೇಲೆ ನಾವು ಅಲ್ಲಿಗೆ ಹೋಗೋಣ. ಸುಮ್ಮನಿರು ಬಿಡ್ರಿ, ಏನು ಮನೆ ಐತೆ. ನಾವೇನಿಲ್ಲೋಡು ಯಾರಾದರೂ ಬಂದು ಕಷ್ಟದಲ್ಲಿದ್ದಾರೆ ಅಂತಂದ್ರೆ ನಾವು ಇಲ್ಲ ಅಂಬಲ್ ಕಣ. ಮಧ್ಯೆ ಯಾಕೆ ಸುಳ್ಳು ಹೇಳಬೇಕು. ದೇವರಾಣಗೂ ನಾವು ಯಾರಿಗೂ ಇಲ್ಲ ಅಂಬಲ್ಲ. ಈಗ ನಮ್ಮ ಸಿಂಧು ಅತ್ತೆ ಇದ್ದಾಳಲ್ಲ, ಅವಳು ರಾಗಿ, ಅವಳೇನೇ, ಆ ಸಂಗೀತನೂ ಅವಳೇನೆ. ಯಾರನ್ನ ಬಂದ್ರೆ ಸಹಿಸ್ಕೊಂಬಲ್ಲ. ಒಂದು ವಾರ ಇರೋಕ್ಕೆ ಹೆಂಗೆ ಆಡಿದ್ಲು. ಇಲ್ಲ ನಮ್ಮ ವಿಜಯ್, ನಿನಗೆ ಸಾಕಾಗೋವರೆಗೂ ಇರು. ಎಷ್ಟು ದಿವಸನ ಇರು. ನಾವು ಹೋಗಮ್ಮ ನೀನು ಆಚೆಗೆ ಅಂತ ನಾವು ಯಾವತ್ತೂ ಹೇಳಲ್ಲ. ನೀನಿರು. ಎಷ್ಟು ದಿವಸನಾದರೂ ಇರು. ನಾನು ನಿಮಗೆ ಸಹಾಯ ಮಾಡ್ತೀನಿ. ನೀನು ನಮಗೆ ಇಷ್ಟೊಂದು ಸಹಾಯ ಮಾಡಿದ್ಯಾ, ಇಷ್ಟೊಂದು ನಮಗೆ ಕೈ ಹಿಡ್ದಿದ್ಯಾ, ಕೈ ಹಿಡಿದು ನಮ್ಮನ್ನು ಮೇಲಕ್ಕೆ ಎತ್ತಿದ್ಯಾ. ನಾವು ಬಿದ್ದಾರನ್ನ ಮೇಲಕ್ಕೆ ಎತ್ತಿದ್ಯಾ ಅಂದಮೇಲೆ ನಾವು ನೀನು ಬಿದ್ದಿದ್ಯಾ ಅಂದಮೇಲೆ ನಾವು ನಿನ್ನ ಮೇಲಕ್ಕೆ ಎತ್ತಬೇಕಲ್ಲಮ್ಮ. ನಾವು ದಡದಲ್ಲಿದ್ದೀವಿ ಅಂತ ಹೇಳಿ ನಾವು ನಿನ್ನ ಮೇಲೆ ಅಹಂಕಾರ ಮಾಡಿದ್ರೆ ಆಗುತ್ತಾ? ನಿನ್ನ ಕೈ ಬಿಟ್ಟರೆ ಆಗುತ್ತಾ? ದೇವ್ರು ಮೆಚ್ಚುತ್ತಾನ? ಮೆಚ್ಚಲ್ಲ. ನೀನು ನನಗೆ ಸಹಾಯ ಮಾಡಿದ್ಯಾ ಅಂದಮೇಲೆ ನಾವು ಸಹಾಯ ಮಾಡ್ಬೇಕು. ಸಮಾಧಾನ ಮಾಡ್ಕೊ, ರೇಗಾಡಬೇಡ. ರೇಗಾಡಬೇಡ ನೀನು. ಒತ್ರಿ ಜೊತೆ ಕೈಯೆಲ್ಲ ಸರಿಯಾಗಿ ಮಸಾಜ್ ಮಾಡು. ಸರಿಯಾಗಿ ಒತ್ತು. ರೇಗಾಡಬೇಡ ನೀನು, ಸುಮ್ಕಿರು. ಸ್ಟೇಷನಿನ ಸವಾಸ ಬೇಡ, ಅದಕ್ಕೆ ಸುಮ್ಕಾಗಿದ್ದು ನಾನು. ಯಪ್ಪ ಅಲ್ಲಿ, ಅಯ್ಯೋ ಯಪ್ಪ, ಅಲ್ಲಿರೋಕ್ಕಾಗಲ್ಲ ಅಂದರೆ ಆಗಲ್ಲ. ಎಷ್ಟು ಪಜಿತಿ ಗೊತ್ತಾ ರಾಮ, ಆಗಲ್ಲಪ್ಪ. ನಾನು ಅಲ್ಲೇ ಹೋಗಿ ಒಂದು ಸತಿ ಏನ್ಕೋ ನಮ್ಮ ಅಣ್ಣಂದು ಹಿಂಗೆ ನನಗೂ ನಮ್ಮ ಅಣ್ಣನಿಗೆ ಜಗಳ ಆಗಿ ನಮ್ಮ ಅಣ್ಣ ಕಳಿಸಿದ್ದ ಅವನು. ಅಲ್ಲ, ಏನೋ ಐತೆ ನಿಮ್ಮ ಅಣ್ಣನ್ಗೂ ಸುಗುಣನ್ಗೂ. ಅದಕ್ಕೆ ಮತ್ತೆ ಹಿಂಗೆ ಅವ್ರಿಗೆ ಇವರು ಅಂತ ಏನಿಬ್ಬರು ಜೊತೆಗೆ ಹೋಗ್ತಾರೆ, ಜೊತೆಗೆ ಬರ್ತಾರೆ. ಅಯ್ಯೋ, ಅದಕ್ಕೆ ಮತ್ತೆ ಅವಳು ಇಲ್ಲಿ ಕರೆಸ್ಕೊಂಡಿರೋದವನು. ಏನೋ ಐತೆ. ತಮ್ಮ ಕೈಕೋಟ ಅಂತೇಳಿ ಅಣ್ಣ ಇದ್ದಾನೆ ಅಂತೇಳಿ ಇವಾಗೆಲ್ಲ ಜಾಸ್ತಿ ಬಂಡವಾಳ ಮಾಡ್ಕೊಂಡಿರಲ್ಲ ಅವರು. ಎಲ್ಲ ಕಾರ್ ತಗೊಂಡಿದ್ದಾರೆ, ಚೆನ್ನಾಗಿ ಅಂಗಡಿ ವ್ಯಾಪಾರ ಚೆನ್ನಾಗಾಗುತ್ತೆ. ಏನೋ ಐತೆ ಅಕ್ಕ, ಅದಕ್ಕೆ ಅವ್ರಂಗಿರೋದು. ಹೇಳಿ, ಏನು ಇಲ್ದಲ್ಲ ಹಂಗೆ ಮಾಡಲ್ಲ. ನೀವು ಸುಮ್ಮನೆ ಅವಳು ಮರ್ಯಾದೆ ಹೋಗ ಅಂತ ಕೆಲಸ ಮಾಡಬೇಕು. ಗೊತ್ತಾಗಬೇಕು ಊರಿಗೆಲ್ಲನ. ಅವ್ರ ಸುಗುಣಂಗೂ ಏನೋ ಐತೆ ಅಂತೇಳಿ ಗೊತ್ತಾಗಬೇಕು. ಗೊತ್ತಾಗೋ ಥರ ಮಾಡ್ತೀನಿ ನಾನೆಲ್ಲ, ಗೊತ್ತೈತಿ. ಇವಾಗ ಸಮಾಧಾನದಾಗ ಇರ್ತೀನಿ. ಅಲ್ಲ ಅಕ್ಕ, ಅಷ್ಟು ಸುಲಭವಾಗಿ ಇವಾಗ ಯಾರೂ ಒಬ್ರಿಗೊಬ್ರು ಚೆನ್ನಾಗಾಗಲ್ಲ. ಅವಳು ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಅದು ಓಲ್ಡ್ ಗೊತ್ತಾಗಲ್ಲ ಅದಕ್ಕೆ. ಅದು ಬರೀ ಮೊಸರು ತೊಳೆಯೋಕ್ಕೂ ನೀರು ತಂದೋಕ್ಕೂ ತಾರಾಡುತ್ತದು. ಅವ್ರ ಗಂಡ ಅದಕ್ಕೇನೇನು ಗೊತ್ತಾಗಲ್ಲ ಕಣಕ್ಕ. ಅದಕ್ಕೇನೆ ಅಂತ ಮದುವೆ ಆಗಿರೋದವಳು. ಗಂಡ ಇಲ್ಲ ಅನ್ನೋದು ಹೆಸರು ಹೋಗುತ್ತೆ. ಗಂಡ ಇದ್ದಾನಪ್ಪ, ಒಬ್ಬ ಮಕ್ಕಳು ಇದ್ದಾರೆ ಅನ್ನೋದು ಇರುತ್ತೆ ಅಂತ ಹೇಳಿ ಮದುವೆ ಆಗೋಳೆ. ಇವಳು ಬೇರೆ ಇವಾಗಿಲ್ಲ, ತವ್ರ ಮನೆಗೆ ಹೋಗವಳೆ. ಎರಡು ಅವಳಿ ಜೋಳಿ ಗಂಡು ಮಕ್ಕಳಂತೆ. ಬರಲ್ಲ ಇವಳು ಇನ್ನೇನು. ಅವು ದೊಡ್ಡವಾಗವ್ರಿಗೂ ಅವಳಿ ಜೋಳಿಯನ್ನು ಅವನು ಒಬ್ರಿಗೊಂದು ಎತ್ಕೋಬೇಕು. ಅದಕ್ಕೆ ಮತ್ತೆ ಇವಾಗ ಇಲ್ಲಿ ಕರೆಸ್ಕೊಂಡವನೇ. ಹ್ಞೂನಕ್ಕ, ಈಗ ನಮ್ಮಂಥವ್ರಿಗೆ ಕಾಲ ಇಲ್ಲ, ಒಳ್ಳೆಯವ್ರಿಗೆ ಅಂಥವ್ರಿಗೆ ಕಾಲ. ಅವರು ಹೆಂಗೆ ಅಂದರೆ ಒಳಂದೊಳಗೆ ಮಾಡ್ತಾರೆ ಎಲ್ಲನ. ಬರೀ ಅಂಥದ್ದೇ ಅವ್ರದ್ದು. ತಾಡಿ, ನಮ್ಮ ಅಣ್ಣಗೆ ಹೇಳ್ತೀನಿ. ಏನೈತೆ ಹಿಂಗೆ ಯಾಕೆ ಮಾಡಿದೆ ನೀನು ಅಂತ ಕೇಳ್ತೀನಿ. ನಾನು ಮೋಸ ಮಾಡಿ ಯಾಕೆ ಹಿಂಗೆ ಮಾಡಿದೆ ಅಂತೀನಿ. ಸುಮ್ಮನೆ ಏನು ಕೇಳಕ್ಕೆ ಹೋಗ್ಬೇಡ. ಅದು ಏನು ಮಾಡ್ಬೇಕು ಅದನ್ನ ಮಾಡ್ಬೇಕು ನಾವು. ಏನೇನು ಕೇಳಕ್ಕೆ ಹೋಗ್ಬೇಡ ನೋಡು. ಹೇಳಿರ್ತೀನಿ, ಅದೇನು ಮಾಡ್ಬೇಕು ಅದನ್ನ ಮಾಡ್ತೀವಿ. ಸುಗುಣಂಗೂ ಅರ್ಸಿಗೂ ಏನೋ ಸಂಬಂಧ ಐತೆ ಅಂತೇಳಿ ಕತೆ ಕಟ್ಟಬೇಕು. ಕತೆ ಕಟ್ಟೋದೇನು ಇರೋದಕ್ಕೆ ಕಟ್ತಾ ಇರೋದು. ಯಾರು ಸುಮ್ಮನೆ ಕತೆ ಕಟ್ಟಲ್ಲ. ಮತ್ತೆ ಹೇಳು. ಏನು ಅಂತಾರಾಗ್ಯವ್ರವರು? ಹೇಳು ಯಮ್ಮನಿಗೆ, ಹೇಳು ನಿಮ್ಮ ಅತ್ತೆಗೆ. ಅದೇನೇ, ಎಲ್ಲಿ ಸುಚ್ಚಬೇಕು ಅಲ್ಲಿ ಸುಚ್ಚಬೇಕಕ್ಕ. ನಾ ಮಾತಾಡಿದ್ರೆ ಅದು ಸರಿ ಹೋಗಲ್ಲ. ನಮ್ಮ ಅತ್ತೆಗೆ ಹೇಳ್ಕೊಡ್ಬೇಕತ್ತೆ. ಹಿಂಗೈತೆ ಕಣತ್ತೆ ಎಲ್ಲನ, ನೋಡು ಹುಷಾರಾಗಿರು ಅಂತ ಹೇಳ್ತೀನಿ. ಅದು ಯಾರನ್ನೋ ಕರ್ಕೊಂಡು ಬಂದು ಅದು ಇಟ್ಕೊಂಡು ಇವಾಗ ಈ ಮನೇಲಿ ಅದಕ್ಕೆ ಮತ್ತೆ ಅವ್ನು ಕರೆಸ್ಕೊಂಡಿದ್ದಾರದು. ಇವಳು ಎಷ್ಟು ಕ್ರಿಮಿನಲ್ ಗೊತ್ತಾ? ನನಗೆ ಹೇಳ್ತಾ ಇದ್ಲು. ಇವಳು ಎಷ್ಟು ಕ್ರಿಮಿನಲ್ ಗೊತ್ತಾ ಈ ಸುಗುಣ. ಅಬ್ಬಾ ಭಾರಿ ಇದ್ದಾಳೆ. ಹೆಂಗಂದ್ರೆ ಹೇಳ್ಬಾರ್ದು. ನನಗೆ ಹೇಳ್ತಾರೆ, ನಾನು ವರ್ಷ ಅವ್ರನ್ನ ಯಾಕೆ ಮದುವೆ ಅಂತ ಅದೇ ಅಷ್ಟೇ ಅಂದರೆ, ನಾನು ವರ್ಷ ಅವ್ರು ಚೆನ್ನಾಗಿರಬೇಕು ಅಂತ ಆದ್ವಿ ಹೊರ್ತನು ನಾವು ಈ ಥರ ಮಾಡಿಲ್ಲಪ್ಪ. ನಾನು ಯಾವತ್ತೂ ಈ ಥರ ಮಾಡಲ್ಲಕ್ಕ. ಚೆನ್ನಾಗಿರಬೇಕು ಅಂತ ಅಂತೀನಿ ನಾನು ಎಲ್ಲರ ಜೊತೆ. ನಾನು ಅಷ್ಟೇ. ನಾನು ಅಂದರೆ ವರ್ಷ ಅವ್ರಿಗೆ ನಾನು ಯಾವತ್ತೂ ನಾನು ಏನು ಆಗಿದ್ದಕ್ಕೂ ನಾನು ಇವತ್ತು ಅವರು ನಾನು ಭಾಳ ಚೆನ್ನಾಗಿದ್ದೀವಿ.
ನಿಯತ್ತಿ ಕಾಲನೇ ಇಲ್ಲ ಇವಾಗ. ಅಂಥದ್ದಕ್ಕೆ ಕಾಲ ನೋಡಿ ಇವಾಗ ಹೆಂಗೆ ಇದು ಮಾಡಿ ನೀನು ಟೆನ್ಷನ್ ಮಾಡ್ಕೊಬೇಡ, ಕೂತ್ಕೋ ಇಲ್ಲಿ. ನಾವೆಲ್ಲ ಮಸಾಜ್ ಮಾಡ್ತಾ ಇರ್ತೀನಿ ನಿನಗೆ. ನನಗೆ ಆವಾಗಲೂ ನೀನು ರೇಗಾಡಿದ್ದು ನೋಡಿ ನಿನಗೆ ಎಲ್ಲಿ ಬಿ ಪಿ ರೈಸ್ ಆಗಿ ಅಂತ ನನಗೆ ಭಯ ಆದಂಗೆ ಆಯಿತು. ನೀನು ರೇಗಾಡ್ಬೇಡ ವಿಜಿ, ಸ್ವಲ್ಪ ಕೂಲಾಗಿರಬೇಕು, ಸಮಾಧಾನ ಮಾಡಿಕೊಂಡು ಸಮಾಧಾನದಾಗಿರ್ಬೇಕು. ಮತ್ತೆ ನಿನ್ಗೆ ಹಿಂಗೆ ಆಗಿತ್ತಲ್ಲ ಮೊನ್ನೆ ಇನ್ನೂ, ಅದು ಬಿ ಪಿ ಜಾಸ್ತಿ ಆಗಿಬಿಟ್ರೆ ಮತ್ತೆ ಇನ್ನೊಂದ್ಸತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಕಣಮ್ಮ, ನೀನು ರೇಗಾಡ್ಬೇಡ.